ಇವತ್ತಿನ ಚಾಟ್ ಸೀರೀಸಲ್ಲಿ ದಹಿ ವಡ ಕರಿಯೋಂಗಿಲ್ಲ, ಎಣ್ಣೆ ಬೇಡ ಏನಿಲ್ಲ, ಆರಾಮಾಗಿ ರುಬ್ಬಂಗಿಲ್ಲ ಏನಿಲ್ಲ, ಆರಾಮಾಗಿ ಮಾಡ್ಕೊಳ್ಳೋವಂಥ ಒಂದು ಫಸ್ಟು ನೀರಿಗೆ ನಾವು ಉಪ್ಪಿಡ್ತೀರ ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ತುರಿದು ಹಾಕ್ಕೊಂಡಿರೋದು, ಸ್ವಲ್ಪ ಈರುಳ್ಳಿ, ಚಿಲ್ಲಿ ಫ್ಲೇಕ್ಸ್, ನಾವು ಖಾರದ ಪುಡಿ ಬದಲು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ನೀವು ಖಾರದ ಪುಡಿನಾದರೂ ಹಾಕ್ಕೋಬೋದು, ಇಲ್ಲ ಹಸಿರು ಮೆಣಸಿನ್ಕಾಯಿನಾದ್ರು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು. ನೀರು ಹಾಕಿ ಚೆನ್ನಾಗಿ ನಾವು ರವೆಗಿನ ಸ್ವಲ್ಪ ಉಪ್ಪಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿ ಒಂದು ಉಂಡೆ ಟೆಕ್ಸ್ಚರಿಗೆ ಬರೋ ಥರ ನಾವು ಮಾಡ್ಕೋಬೇಕು ಅದನ್ನು. ನಂತರ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ನಾದ್ಕೊಳ್ಳಿ, ಎಲ್ಲ ತಣ್ಣಗಾಗಕ್ಬಿಟ್ಟು ಒಂದು ಸ್ವಲ್ಪ ನಾದ್ಕೊಳ್ಳಿ. ತುಂಬ ಅಂಟ್ತಾ ಇದೆ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿಗೆ ಅಕ್ಕಿ ಹಿಟ್ಟನ್ನ ನೀವು ಹಾಕ್ಕೋಬೋದು. ಆಪ್ಷನಲ್, ಅಕ್ಕಿ ಹಿಟ್ಟು ಹಾಕ್ಕೊಳ್ಳೇಬೇಕು ಅಂತಿಲ್ಲ, ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದೇನೋ ಹಾಗೆ ಬರ್ತಾ ಇದ್ದೇನೆ, ತೊಂದರೆ ಇಲ್ಲ. ಎಕ್ಸ್ಟ್ರಾ ಕ್ರಿಸ್ಪಿಗೋಸ್ಕರ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬೋದು. ಬೇಕು ಅಂತಂದರೆ ನೀವು ವಡೆ ಥರನಾದರೂ ನೀವು ಶೇಪ್ನ ತೊಗೋಬೋದು. ನಾನಿಲ್ಲಿ 3 ಥರ ತೋರಿಸ್ತಾ ಇದ್ದೀನಿ. ಒಂದು ಪಡ್ಡಂಚಲ್ಲಿ, ಇನ್ನೊಂದು ಓವನ್ನಲ್ಲಿ, ಮತ್ತು ಎಣ್ಣೆಗೆ ಹಾಕಿ ಕರಿಯೋದು. ನಿಮಗೆ ಯಾವುದು ಸುಲಭ ಅದು. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಪಡ್ಡಂಚಲ್ಲಿ ಮಾಡಿರಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಎಲ್ಲ ಕಡೆನೂ ಪದೇ ಪದೇ ಆ ಕಡೆ ಎಲ್ಲ ಕಡೆನೂ ತಿರುಗಿಸಿ ಬೇಯಿಸಿದರೆ ತುಂಬ ಕ್ರಿಸ್ಪಿಯಾಗಿ ಕಡಿಮೆ ಎಣ್ಣೆಯಲ್ಲಿ ಕಡಿಮೆ ಕ್ಯಾಲೋರೀಸಲ್ಲಿ ಆರಾಮಾಗಿ ನೀವು ಇವ್ನ ಚಾಟ್ನ ಮಾಡ್ಕೋಬೋದು. ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ಏರ್ ಫ್ರೈಯರ್ ಇದ್ದವರು ಏರ್ ಫ್ರೈಗೆ ಹಾಕ್ಕೋಬೋದು. ಬಟ್ ಏರ್ ಫ್ರೈಯರ್ಗಿನ್ನ ಸ್ವಲ್ಪ ಪಡ್ಡಂಚಲ್ಲಿ ಲಿಮಿಟೆಡ್ ಎಣ್ಣೆಯಲ್ಲಿ ಆರಾಮಾಗಿ ಕ್ರಿಸ್ಪಿ ಆಗುವಂತೆ ನೋಡಿ ವಡೆ ಥರನೂ ನಾನು ಮಾಡ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕಿ ಕರ್ಕೊಂಡಿದ್ದೀನಿ ಏರ್ ಫ್ರೈಯಲ್ಲಿ ನೋಡಿ. ಪಡ್ಡಂಚಲ್ಲಿ ತುಂಬ ಕೆಂಪಗೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂತು. ಸೊ ಬೆಸ್ಟ್ ಅಂತಂದರೆ ಅಪ್ಪಮ್ಮ ಇದರಲ್ಲಿ ಯಾವುದೇ ಒಂದು ಎಣ್ಣೆ ಬೇಕಿಲ್ಲ, ರವೆ ಆಗಿರೋದನ್ನ ಎಣ್ಣೆ ಹಾಕೊಂಬಿಟ್ರೆ ತುಂಬ ಇದಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿರೋದನ್ನ ಸೇಮ್ ಉಪ್ಪಿಟ್ಟನ್ನ ನಾವು ಕರೆದು ಹೇಗೆ ತಿಂದರೆ ಹೇಗೆ ಅನ್ಸುತ್ತೆ ಅದೇ ಥರ ಇನ್ಸ್ಟೆಂಟಾಗಿ ಕ್ರಿಸ್ಪಿಯಾಗಿ ಬರುವಂಥದ್ದು. ನೀವು ಹಾಗೇನಾದರೂ ತಿನ್ಬೋದು. ಆ ವಡೆನ ಮಕ್ಕಳಿಗೆ ಸ್ವಲ್ಪ ಚಟ್ನಿ ಜೊತೆ ಇಲ್ಲ ಕೆಚಪ್ ಜೊತೆ ಕೊಡ್ಬೋದು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ದಹಿ ಪುರಿ ಥರ ಯಾಕೆ ಟ್ರೈ ಮಾಡ್ಬೋದು ಒಂದು ಬ್ಯಾಚ್ನ ಅಂದ್ಬಿಟ್ಟು ನಾನು ಮೊಸರಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಇಷ್ಟೇ ಹಾಕಿ ಚೆನ್ನಾಗಿ ಮೊಸರನ್ನ ಬೀಟ್ ಮಾಡಿಕೊಂಡು ನಂತರ ಆ ಮೊಸರನ್ನ ಪ್ರಿಪೇರ್ ಆಗಿರೋ ವಡೆ ಮೇಲೆ ಹಾಕ್ಕೊಂಡು ಪ್ಲೇನ್ ಸೇವು, ಖಾರದ ಚಟ್ನಿ, ಸ್ವೀಟ್ ಚಟ್ನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಫಟಾಫಟ್ ಅಂತ ಹೆಲ್ದಿಯಾಗಿರುವಂಥ ದಹಿ ಪುರಿ. ಆಯಿಲ್ ಫ್ರೀ, ಪೂರಿ ಇಲ್ಲ, ರುಬ್ಬಂಗಿಲ್ಲ, ನೆನೆಸೋಂಗಿಲ್ಲ. ಖಂಡಿತ ಸಂಜೆಗೆ